ಗುಡ್ ಮಾರ್ನಿಂಗ್. ಹೆಂಗದಿರಲ್ಲ? ನಾನಂತೂ ಮಸ್ತ್ ಅದೀನಿ. ಸೊ ಇವತ್ತು ಬೆಳಗ್ಗೆ ಎದ್ದೀವಿ, ಬಟ್ ಇವತ್ತೇನು ಪ್ಲ್ಯಾನ್ಸ್ ಇಲ್ಲ, ಎಲ್ಲಿ ಹೋಗ್ಬೇಕು ಎಕ್ಸಾಕ್ಟ್ಲಿ ಲೊಕೇಶನ್ ಅಂತೂ ಫಿಕ್ಸ್ ಮಾಡಿದ್ದಿಲ್ಲ ನಾವು. ಹಂಗೆ ಹೊಂಟಿವಿ, ಒಂದು ಡ್ರೈವ್ ಹೋಗೋಣ ಅಂತಂದು ಹೋಗ್ಕೊಂತ ಎಲ್ಲಾರ ಒಂದು ಚಲೋ ಲೊಕೇಶನ್ ಸ್ಪಾಟ್ ಆತಂತಂದ್ರೆ ಒಂದು ಅಲ್ಲೇ ಇಳಿತೀವಿ, ಇಲ್ಲಾಂದ್ರೆ ಹೋಗ್ತಾ ಒಂದು ಪ್ಲ್ಯಾನ್ ಮಾಡ್ತೀವಿ. ನೋಡು ಅಂತಿಬ್ಬರ ಹೊಂಟಿವಿ. ನನ್ನ ಜೊತೆ ಬರೋರು ಒಬ್ಬರು ಸ್ಪೆಷಲ್ ಪರ್ಸನ್ ಅದಾರ. ಆ್ಯಕ್ಚುಲಿ ಇವರು ನಮ್ಮ ಮನೆಯಾಗಿನ ಡಾರ್ಲಿಂಗ್, ಎಲ್ಲ ಫೇವ್ರೇಟ್ ಇವರು. ಯಾರು ಹೇಳು? ಯಾರಪ್ಪ? ಯಾರು ನೀವು? ನಿಮ್ಮ ಹೆಸರೇನು? ಹೊಯ್ ಏನು ನಿಮ್ಮ ಹೆಸರೇನು? ಆಟಾಡೋದಿಲ್ಲ ಈಗ? ಆಟಾಡೋ ಮೂಡ್ನಾಗ ಐತೆ ಫುಲ್. ಅದಕ್ಕೆ ಹಂಗೆ ಮಾಡಿದ್ರೆ ಬೇಡ ಅದು ಮ್ಯಾಟ್ ತೊಗೊಂಡ್ಕೊಂಡು ಬಿಡೋದು. ರಾಜ ಹಿಂಗೆ ಐತೆ ಅದು. ನಮ್ಮ ಮನ್ಯಾಗಿನ ಭಾರಿ ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳ್ಬೇಕು ನಾವು. ವೈಟ್ ಮಾಡ್ತೈತಿ. ಬರಲ್ಲ ಇದು ನಮ್ಮ ಮನೆ. ಹಿಂಗೆ ಬರ್ತೈತೆ ನಮ್ಮ ಮನೆ. ಇದು ನಮ್ಮ ಮನೆ ಹಿಂಗೈತೆ. ಇದ ಗಾಡಿಯಾಗ ಹೊಂಟೇವಿ ಇವತ್ತು. ನೋಡೋಣಂತ ಸ್ವಲ್ಪ ಎಲ್ಲ ಅದನ್ನು ಪ್ರಿಪರೇಷನ್ ಮಾಡ್ಬೇಕು. ರೋಡ್ ನೋಡ್ಸೋಕೆ ಖಾಲಿ ಯಾರೂ ಇಲ್ಲ. ಓ ಮೈ ಗಾಡ್, ಫುಲ್ ತುಂಬಿಸೇ ಬಿಟ್ರ. ನಮ್ಮ ಜಾಗಕ್ಕೆಲ್ಲ ಅದಾವ ಸ್ಪೇಸ್. ಹೊರಡಾಕಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಡನ್. ಸೊ ಆಗಲೇ ಒಂದು ಸ್ಪೆಷಲ್ ಗೆಸ್ಟ್ ಅಂತ ಹೇಳಿದ್ದೆ. ಸ್ಪೆಷಲ್ ಗೆಸ್ಟ್ ಅನ್ನೋಕ್ಕಿಂತ ಇವ್ರು ನಮ್ಮ ಫ್ಯಾಮಿಲಿ ಮೆಂಬರ್, ನನ್ನ ಬ್ರದರ್ ಪೊಸಿಷನ್ನಾಗ ಅವ್ರು. ಇವ್ರು ಅಂತಂದು ಇಂಟ್ರಡ್ಯೂಸ್ ಮಾಡಿಸ್ತೇನೆ ನೋಡಿ. ಇವ್ರ ಹೆಸರು ಲೋಹಿತ್ ಅಂತಂದು. ನಾವೇನು ಒಂದು 50-60 ದಿವಸದ ಟ್ರಿಪ್ಪಿಗೆ ಹೊಂಟವ್ರು ಹಂಗೆ ನಮ್ಮನೆ ಹಂಗೆ ತುಂಬ್ಕೊಂಡ್ಬಂದ್ಬಿಟ್ಟಿವಿ ಇಲ್ಲೆಲ್ಲ. ಸೊ ಸ್ವಲ್ಪ ಡೀಸೆಲ್, ಯಾಕಂದ್ರೆ ನಮ್ಮ ಹೊಟ್ಟೆಗೆ ಹಾಕ್ಕೊಂತೀವಿ, ಗಾಡಿಗೆ ಬೇಕಲ್ಲ, ಅದಕ್ಕೆ ಗಾಡಿಗೆ ಹಾಕ್ಕೊಂಡು ತಡಿಯೋಂಗೆಲ್ಲ ಬಂದ್ಬಿಡ್ತಾರೆ ನೋಡಿ. ಎಲ್ಲ ಕಂಟ್ರೋಲ್ ಇರೋದಿಲ್ಲ ಜನಕ್ಕೆ. ಒಂದು ಸ್ವಲ್ಪ ಹೆಂಗಂದ್ರೆ ಬರ್ರಿ ಎನ್ಸೈಟಿ ಲೆವೆಲ್ಸು, ಎಕ್ಸೈಟ್ಮೆಂಟು ಜಾಸ್ತಿ ಇರ್ತೈತಿ. ರೋಡ್ ಮ್ಯಾಗಾರ ಇರಲಿ ಎಲ್ಲರ. ಸೊ ಯಾರೆಲ್ಲ ಧಾರವಾಡದವ್ರು ಅದೇರಿ ಅವ್ರಿಗಿದ ಜಾಗ ಫೆಮಿಲಿಯರ್ ಇರ್ತೈತಿ, ಯಾರು ರೋಡ್ ಮ್ಯಾಗ ಹೊಂಟ್ರಿ ಅಂತಂದು. ಬಟ್ ನಂದು ಇದು ಒಂದು ಫೇವ್ರೇಟ್ ರೋಡ ಇದೆ. ಎಲ್ಲಿ ಇದಕ್ಕೆ ಹೋಗ್ತೀವಲ್ಲ ನಾವು, ಈಗೇನು ಹಿಡಿಯತ್ತೀನಿ. ಯಾಕಂತಂದ್ರೆ ಇಲ್ಲಿ ಜಂಗಲ್ ಇಲ್ಲ. ಇನಿಷಿಯಲಿ ಒಂದು 70-80 ಕಿಲೋಮೀಟರ್ಸ್ ಮಟ್ಟ ನಿಮ್ಗೆ ಜಂಗಲ್ ಸಿಗೋಂಗಿಲ್ಲ. ಬಟ್ ಆಮೇಲೆ ಒಂದಕ್ಕಿಂತ ಒಂದೊಂದು ಸೀನರಿ ಸ್ಪಾಟ್ಸ್ ಅದಾವು. ನೇಚರ್ ಜೊತೆಗೆ ನೀವು ಕನೆಕ್ಟ್ ಆಗಕ್ಕೆ ಬೇಕಾದಷ್ಟು ಆಪ್ಷನ್ಸ್ ಸಿಗ್ತಾವೆ. ಗಾಡಿಗೆ ಊಟ ಬೇಕಲ್ಲ, ಅದು ಊಟ ಇಲ್ಲ ಅಂತಂದ್ರೆ ನಮಗೆ ರೋಡ್ನಾಗ ಕೆಡುತ್ತೈತೆ. ಆಮೇಲೆ ಲೈಟ್ನಾಗ ಕಾಣ್ರಿ ಒಂದು ಸ್ವಲ್ಪ. ಲಾಸ್ಟ್ ವೀಕ್ ಇಲ್ಲಿ ಬಂದಿದ್ವಿ, ಮತ್ತು ಅದಕ್ಕೆ ನೋಡೋ ಹಂಗಾಗೈತಿ. ಇದು ಏನಂತಂದ್ರೆ ಕಿಶೆ ಹಲ್ಕ ಮಾಡ್ಕೊಂಡು ಹೋಗುವಂಥ ಜಾಗ ಇದು. ಇಲ್ಲಿ ಅಡ್ಡಾಡ್ಬೇಕಂತ ನೀವು ರೋಡ್ಸ್ ಅಂತಂದು ಕಟ್ಟಿರ್ತೀರಿ ಗಾಡಿ. ಅಂದ ಮ್ಯಾಗ ಇದೇನು ಸ್ಪೆಷಲ್ ಟೋಲ್ ಟ್ಯಾಕ್ಸ್ ಅನ್ನೋದ್ರದ್ದು ಯಾರಿಗಾರ ಗೊತ್ತಿದ್ರೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಮಾತಾಡಕ್ಕೆ ಟ್ರೈ ಮಾಡಿರಿ. ಹೇಳ್ತಾರೆ ಈ ರೋಡ್ ಯೂಸ್ ಮಾಡಬೇಕಾದ್ರೆ ನೀವು ಇದಕ್ಕಂತ ಟ್ಯಾಕ್ಸ್ ಕಟ್ಟಬೇಕಂತ. ಮತ್ತು ಗಾಡಿ ತೊಗೋಬೇಕಾದ್ರೆ ನೀವು ಪರ್ಟಿಕ್ಯುಲರ್ ಹಂಗೆ ಅವ್ರು ಏನಾರ ಮೆನ್ಷನ್ ಮಾಡಿರ್ತಾರೆ, ನೀವು ಈ ರೋಡ್ನಾಗ ಅಡ್ಡಾಡಕ್ಕೆ ಬರಂಗಿಲ್ಲ, ಈ ರೋಡ್ನಾಗ ಅಡ್ಡಾಡಕ್ಕೆ ಬರಂಗಿಲ್ಲ ಅಂತಂದು. ಹಂಗಿರಂಗಿಲ್ಲ. ರೋಡ್ ಅಂತಂದ್ರೆ ಎಲ್ಲ ಅದಕ್ಕೆ ಲೈಫ್ ಟೈಮ್ ಟ್ಯಾಕ್ಸ್ ಅಂತ ಕಟ್ಕೊತಾರೆ, ರೋಡ್ ಟ್ಯಾಕ್ಸ್. ಅಂದ ಮೇಲೆ ನೀವೆಲ್ಲ ಟ್ಯಾಕ್ಸ್ ಕಟ್ತೀರಂತಂದ್ರೆ ಇದಕ್ಕೆ ಯಾರು ಆನ್ಸರ್ ಮಾಡ್ಬೇಕು ಅನ್ನೋದು ಇನ್ನೂ ತನಕ ನಮಗೆ ಗೊತ್ತಾಗಿಲ್ಲ. ನಿಮ್ದು ಏನು ಒಪಿನಿಯನ್ ಐತಿ ಇದ್ರ ಮೇಲೆ? ಟ್ರೂ. ಹೌದ್ರಿ. ಅವ್ರು ಏನಿದ್ರು ಒಂದೇ ವರ್ಡ್ನೇ, ಜಾಸ್ತಿ ಮಾತಾಡಂಗಿಲ್ಲ, ಒಂದೇ ವರ್ಡ್. ಧಾರವಾಡದಿಂದ ಬೆಳಗಾಂ ಎಂಟರ್ ಆದ್ವಿ.
ಕುಂದ ಫೇವ್ರೇಟ್ ನಿಮ್ಗೆ? ಹಾಂ ಕುಂದ ಅಲ್ರಿ, ಬಟರ್ ರಸ್ಕ್. ನಮ್ಮ ಅಣ್ಣಾಗ ಇಷ್ಟ ರೀ ಕುಂದ ಅಂದ್ರೆ. ಇಲ್ಲಿ ಬಂದಿದ್ದೆ ಅಂತ ಗೊತ್ತಾತಂದ್ರೆ ಫೋನ್ ಮಾಡಿ ಹೇಳ್ತಾನ್ರ. ಬಟ್ ಒಂದು ಫೇಮಸ್ ಸರ್ಕಲ್ ಇದೆ, ಇಲ್ಲಿ ಬಂದ್ರೆ ಫೋರ್ಟ್ ಬರ್ತೈತಿ. ಫೋರ್ಟ್ ರೈಟ್ ತೋರಿ ಸರ್ಕಲ್ ಇಂದ ಇದು ಫೋರ್ಟ್. ರೈಟ್ ಹೋದ್ವಿ ಅಂತಂದ್ರೆ ಇನ್ನು ನಾವು ಎಲ್ಲಿ ಹೋಗೋದು ಅಂತಂದ್ರೆ ಡೆಸ್ಟಿನೇಷನ್ ಸೆಟ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಸೆಟ್ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಮಾಡಿ ಪ್ರಸಾದ್ ಹೋಟೆಲ್ ಅಂತಂದ್ರೆ ಬರ್ರಿ, ಮಸ್ತ್ ಇದೆ, ಟೇಸ್ಟ್ ಸಿಗುತ್ತೆ. ಬ್ರೇಕ್ಫಾಸ್ಟ್ ಅಂತೂ ಮುಗಿಸಿದ್ವಿ ಈಗ ಜಸ್ಟ್. ಇನ್ನೂ ನಮಗೆ ಡಿಸೈಡ್ ಆಗಿಲ್ಲ ಲೊಕೇಶನ್ ಎಲ್ಲಿ ಹೋಗ್ಬೇಕಂತಂದು. ಸೊ ಈಗಾದರೂ ಒಂದು ಲೊಕೇಶನ್ ಸೆಟ್ ಮಾಡ್ಕೊಂಡಿವಿ ಇಲ್ಲಿ ಹೋಗ್ಬೇಕಂತಂದು. ಯಾಕಂದ್ರೆ ನಾನಂತರೂ ಅಡ್ಡಾಡಿ ನೀವು ಈಗೇನು ನಮ್ಮ ಗೆಸ್ಟ್ ಅಂತ ಬಂದಾರ, ಅವ್ರು ಇಲ್ಲಿ ಅಡ್ಡಾಡಿಲ್ಲ ಅಂತಂದು ಹೇಳಿದಾರೆ. ಸೊ ಅವ್ರ ಸಲುವಾಗಿ ಅವ್ರಿಗೂ ಒಂದು ಸಾರಿ ತೋರ್ಸೋನ್ ಹೆಂಗೈತಿ ಅಂತಂದು ಕರ್ಕೊಂಡು ಹೊಂಟು. ಕಿತ್ತೂರಾಣಿ ಚೆನ್ನಮ್ಮಂದು ಫುಲ್ ಇದು ಐತಿ ಇಲ್ಲಿ, ಮಸ್ತ್ ಮೂರ್ತಿ, ಭಾಳ ದೊಡ್ಡ. ಕೊಲ್ಲಾಪುರ್ಗೆ ಹ್ಞೂ ರೀ, ಕೊಲ್ಲಾಪುರ ಇದು ರೋಡ್ ಐತಿರಲ್ಲ, ಇದು ಆದ್ರೆ ರೋಡ್ ರಿಪೇರಿ ಮಾಡಿ ಅದ ಮೇನ್ ರೋಡ್ ಐತ್ರಿ. ಮೇನ್ ರೋಡ್ ಅವ್ರಿಗೆ ಎಲ್ಲಿ ಗೊತ್ತ ಸರ, ಮುಧೋಳ ಮಾಲಿಂಪುರ ಹಂಗೆ ಮುಂದೆ ಹೋಗತ್ ಸರ. ಸೀದಾ ಹೋಗಿ ಕೊಲ್ಲಾಪುರದಿಂದ ಒಂದು 10 ಕಿಲೋಮೀಟರ್ ಮುಂಚೆ ಕೊಡ್ತೈತಿ. ಫುಲ್ ಹೈವೇ ಐತ್ರಿ ಅವ್ರಿಗೆ, 2 ತಾಸು ನಾವು ಹೋಗ್ತಾರ. ಇಲ್ಲೆಲ್ಲ ಸ್ವಲ್ಪ ಡ್ರೈ ಆಗೈತಿ ವೆದರ್, ಬಟ್ ಅದ ವೇಟ್ ಮಾಡತ್ತೀವಿ. ಸ್ವಲ್ಪ ಏನಾರ ಕ್ಲೌಡಿ ಆಗ್ತತ್ತೋ, ಏನಾರ ಸ್ವಲ್ಪ ಮಳೆ ಆಗ್ತೈತನ ಅನ್ಸತ್ತೆ. ರೋಡೆಲ್ಲ ಫುಲ್ ಮಸ್ತ್ ಖಾಲಿ ಐತಿ. ಅದಕ್ಕೆ ಇಲ್ಲಿ ಒಂದು ಚೋಟ ಬ್ರೇಕ್ ಅಂತ ನಿಂತಿದ್ವಿ ನೋಡ್ರಿ, ಫುಲ್ ಖಾಲಿ ಐತಿ. ತೋರಿ ಸರ್, ತೋರಿ ಫಸ್ಟ್ ಅಲ್ಲೇ ಹೋಗ್ಬಂತು. ತಡಿ ರಾಜ ಬಂದ್ವಿ. ಸೊ ಇದು ಒನ್ ಆಫ್ ದ ಮಸ್ತ್ ಸ್ಪಾಟ್ ಅಂತ ಹೇಳ್ಬೋದು ನೀವು. ಇಲ್ಲಿ ಕವಲ್ ಸೆಟ್ ಪಾಯಿಂಟ್ ಅಂತ ಹೇಳ್ತಾರೆ. ಇಲ್ಲಿ ಯಾಕೋ ನಮ್ ಬಂದಿದ್ದ ಟೈಮೇ ಸರಿ ಇಲ್ಲ ಅನ್ಸಾಕತ್ತೈತೆ. ಯಾಕಂದ್ರೆ ಅಲ್ಲಿ ಬೋರ್ಡ್ ಹಾಕ್ಯಾರ ಕವಲ್ ಸೆಟ್ ಪಾಯಿಂಟ್ ಬಂದೈತೆ ಅಂತಂದ್ರೆ. ಇಲ್ಲಿ ಒಂದು ಬ್ರಿಡ್ಜ್ ಪಾಸಿಂಗ್ ಇತ್ತು, ಆ ಬ್ರಿಡ್ಜ್ ಪಾಸಿಂಗ್ ಅಲ್ಲಿ ಐತೆ. ಅಲ್ಲಿ ನೀರು ಹರಿತಿದ್ರೆ ಹೋಗಿ ನೋಡೋಣ ಅಂತ. ಯಾಕೋ ಫುಲ್ ಮಳಿ ಟೈಮ್ನಾಗ ಎಲ್ಲ ಇಲ್ಲಿ ಮೋಡ್ ಆವರ್ಸ್ಕೊಂಡ್ಬಿಟ್ಟಿರ್ತೈತ್ರಿ, ಅಷ್ಟು ಚಂದ ಬಿಟ್ಟಾರ ಒಂದಿಷ್ಟ. ಇಲ್ಲಿ ನೋಡ್ರಿ, ಇಲ್ಲಿ ಪೂರ ಬರ್ರಿ ನೋಡ್ರಿ, ಇಲ್ಲಿ ಮಾಡ್ಯಾರ. ಮೊದಲು ನಂಗೆ ಏನೂ ಉಳ್ದಿಲ್ಲ ಇಲ್ಲ, ಯಾಕಂದ್ರೆ ಮಸ್ತ್ ಇತ್ತು ಇಲ್ಲಿ ಮೊದಲು. ಓ ಮೈ ಗಾಡ್, ಮಳೆಗಾಲದಾಗ ಇಷ್ಟು ಚಂದ ಇರೋ ಜಾಗ ಮಾಡಕ್ ಹೋಗಿ ನಮ್ಮನ್ನ ಸಡಕಿ ತಂದಾರ. ನಮ್ದು ಹುಳ ಬಾಳ್ರಿ, ಮೂಲಿ ಸಂದೆ ಹೊಕ್ಕೊಂಡ್ ಚೆನ್ನಾಗಿಲ್ರಿಪ್ಪ. ಏನ್ ನಾಯಿಗೇರಿ ಅದಾವ ಅಂತಾರಪ್ಪ ನಮ್ಗೆ ಹಿಂಗ ಅಂತೀವ್ರಲ್ಲ ನನಗ ಹೋಗಿ ನಡಿ ಅಂತಂದ್ರ. ಈ ಮಗನ ಕಾಲಾಗ ನಾಯಿಗೇರಿ ಅದಾವ ನೋಡ, ಎಲ್ಲಿ ಹೋಗ್ಬಾರ್ದಂತಾರ. ಏನ್ ಆಗ್ಬೇಕ್ರಿ, ನೇಚರ್ ಎಂಜಾಯ್ ಮಾಡ್ರಪ್ಪ ಅಂದ್ರೆ. ಇಷ್ಟು ಡ್ರೈ ಇದ್ದಾಗ ನಾ ಯಾವಾಗೂ ಬಂದಿರಲಿಲ್ಲ. ಇವತ್ತು ಬಂದಿವಿ, ಒಂದು ಸ್ವಲ್ಪ ಚೆನ್ನಾಗೈತೆ. ಆದರೂ ನೋಡೋಣ ವೆದರ್ ಹೆಂಗಿರ್ತೈತಿ. ನಮ್ಮವ್ರು ಇಲ್ಲಿ ಪಾಪ ರಿವರ್ಸ್ ಹಾಕಾಡ್ತಾರೆ ಗಾಡಿ.
ಬಂದಾಗ ಇಲ್ಲಿ ಫುಲ್ಲು ಮಿಸ್ಟ್ ಇರ್ತಿತ್ತು. ಈಗಂತೂ ನೀವು ಪೂರ ಡ್ರೈ ಹೊಡೆ ಆಗ್ತೈತಿ. ಇಲ್ಲಿಂದ ಹಿಂಗೆ ಕುಡಿದ್ರೆ ಗೊತ್ತಾಗ್ತೈತಿ. ಅಂತ ಮಸ್ತ್ ಇರೋದ್ರಿ ಇಲ್ಲೇ ಬಂದಾಗ. ಈಗ ನೋಡ್ರಿ ಅಂದ್ರೆ ನಿಮಗೆ ಹಿಂಗೆ ವಿಸಿಬಲ್ ಇಲ್ಲೇ ಇಲ್ಲ. ಫಸ್ಟ್ ಟೈಮ್ ನನಗೆ ಹಿಂಗೆ ವಿಸಿಬಲ್ ಇರೋದು ನೋಡಕ್ಕೆ ಸಿಗಿತ್ತು. ನನಗೆ ಚಾನ್ಸಸ್ಸೇ ಇಲ್ಲ. ಎಷ್ಟು ವಿಸಿಬಿಲಿಟಿ ಇರ್ತಿದ್ದಿಲ್ಲ ಸರ್, ಇಷ್ಟರ ಮುಂದೂ ಸಿಗ್ತಿದ್ದಿಲ್ಲ ನಿಮ್ಗೆ. ಅಷ್ಟು ಬರೀ ಫುಲ್ ತುಂಬ ಬಿಟ್ಟಿರ್ತೈತೆ ಇದೇ ಮಟ್ಟ. ಇವತ್ತ ಫಸ್ಟ್ ಟೈಮ್ ನಾನು ಅಲ್ಲಿದ್ದು ಫಾಲ್ಸ್ ನೋಡಿದ್ದೆ, ಇಷ್ಟು ದೂರ ಅಲ್ಲಿ ನೋಡಿದ್ದೆ. ಆ ಫಾಲ್ಸ್ ಕಂಡೇ ಇಲ್ಲ ನಮ್ಗೆ ಯಾವತ್ತು, ಯಾಕಂದ್ರೆ ಅಲ್ಲಿ ಕ್ಲಿಯರ್ ಇದ್ರೆ ನೋಡಿವಿ. ಈಗ ಇರ್ತೈತೆ. ಬೈತಾರ ಮತ್ತೆ ಬರ್ದಾಗ ನೋಡ್ರಿ ಬಂದಾಗ ಪಾಯಿಂಟ್ ಬಂದಿದ್ವಿ ನಾವು. ಬಂದಿದ್ವಿ ಈಗ ಮಾಡಿ ಈ ಒಂದು ಪಾಯಿಂಟ್ ಮೇನ್ ಇಲ್ಲಿ ಬಂತಿದೆ ಅಂತಂದ್ರೆ ಈ ಪಾಯಿಂಟ್ ಮಿಸ್ ಮಾಡಕ್ ಹೋಗ್ಬೇಡಿ. ಕಬಲ್ ಸೆಟ್ ಪಾಯಿಂಟ್ ಅಂತ ಹೇಳ್ತಾರೆ. ಈಗೆಲ್ಲ ಡ್ರೈ ಐತಿ, ಯಾಕಂದ್ರೆ ಮಳಿ ಇಲ್ಲ. ಮಳಿ ಇಲ್ದದಕ್ಕೆ ನಿಮಗೆ ಫುಲ್ ಡ್ರೈ ಹಾಕೊಂಡು. ಅವಾಗ ನೀವು ಪುಣೆ ಸೈಡ್ ಹೋದ್ರೆ ಅಂದ್ರೆ ಕುಂಡಲಿಕಾ ವ್ಯಾಲಿ ಅಂತ ಸಿಗ್ತೈತಿ. ಅದೇ ಟೈಪ್ ಸೇಮ್ ಇಲ್ಲಿ ನಿಮ್ಗೆ ಹೆಚ್ಚು ಕಡಿಮೆ ಸಿಗ್ತೈತಿ, ನೋಡ್ಬೋದು. ಬಟ್ ಭಾಳ ಹೆವಿ ಮಳಿ ಇದ್ದಾಗ ಏನೂ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲಿ ಏನೂ ವಿಸಿಬಿಲಿಟಿ ಇರಂಗಿಲ್ಲ ಆ ಟೈಮ್ನಾಗ. ಸ್ವಲ್ಪ ಕಾಲಿಗೆ ಸ್ಲಿಪ್ ಆತಂತಂದ್ರೆ ಇಲ್ಲಿ ಬಂದು ಏನಾದ್ರು ಡ್ರಾಮಾ ಮಾಡೋದು ನಿಲ್ಲೋದು ಮಾಡಕ್ಕೆ ಹೋದ್ರಿ ಅಂದ್ರೆ ಗ್ಯಾರಂಟಿ ಹೋಗ್ತೀರಿ. ಮತ್ತೆ ಫುಲ್ ಪನಿಷ್ಮೆಂಟ್ ಅಂತದ್ರಾಗ ನಾನು ಅದಕ್ಕೆ ಅಲ್ಲಿ ಇಳ್ದಾರ ನೋಡ್ರಿ, ಇಳಿದು ಕುಂತಾರ ನೀರ್ನಾಗಲ್ಲ. ಏನಂತ ಕಾರ್ನ್ ಸಿಗ್ತೈತಿ, ನೀರಿನ ಹಣ್ಣು, ಕವಳಿ ಹಣ್ಣು, ಮ್ಯಾಗಿ, ಹಲಸಿನ ಹಣ್ಣು, ಚಹಾ ಸಿಗ್ತೈತಿ, ಎಲ್ಲ ಸಿಗ್ತೈತಿ. ಆಮ್ಲೆಟ್ ಸಿಗ್ತೈತಿ, ಎಲ್ಲ ತಿನ್ಬೋದು ನಾವು. ನೋಡಲ್ಪ ಹೋಗಿ ಅಂತ ಹೋದ್ರೆ ಆತ ನಮ್ಮ ಅಣ್ಣಾರ ಇದು ತೊಗೊಂಡಾರ ಕವಳಿ ಹಣ್ಣು. ಇವು ಎಂತೆಂಥವು ಅದಾವ ಅಂತಂದ್ರೆ ನಾವು ಸಣ್ಣವ್ರು ಆಡ್ಬೇಕಾದ್ರೆ ಆಣಿಗುಂಡ ಅಂತ ಬರ್ತದ್ವು, ಆಣಿಗುಂಡದಂತ ಹೋದವು. ನಮ್ಮ ಕಡೆ ಕವಳಿ ಹಣ್ಣು ಸಣ್ಣ ಸಣ್ಣ ಇರ್ತಾವೆ. ಯಾಕೆ ಸರ? ಕರೆಕ್ಟ್ ಸರ್, ನಮ್ಮ ಕಡೆ ಎಲ್ಲ ಸಣ್ಣ ಸಣ್ಣ ಕವಳಿ ಹಣ್ಣು. ಇಲ್ಲಿ ಕವಳಿ ಹಣ್ಣನ ಬಾತಾವು. ಸಿಸಿ ಗುಂಡ, ಆಣಿಗುಂಡ ಅಂತಿದ್ವಿ ನಾವು ಆಟ ಆಡ್ಬೇಕಾದ್ರೆ.
ಏನು ಇವು ಸಹಿತ ಹೈಬ್ರಿಡ್ ತಂದ ಸ್ವೀಟ್ ಪೂರ ಹಾಂ ಅಂದ್ರೆ ಮಜಾ ಬರ್ತದೆ. ಒಂದಿಷ್ಟು ಮಂದಿದ ಲೈಫ್ನಾಗ ಭಾರಿ ಬ್ಯೂಟಿಫುಲ್ ಮೆಮರಿ ಇರ್ತದೆ ಅಂತ ಹೋಗ್ತಾಗ ಯಾರ್ಯಾರು ಹೋಗಿರಿ ನೋಡ್ರಿ ಲೈಫ್ನಾಗ ಇದೆಲ್ಲ ಇವ ಗ್ರಾಮ ಶಾಲೆಗಳು ಮಳೆ ಮಟ್ಟ ಕರ್ಕೊಂಡು ಹೋಗ್ತೀನಿ ಅಂತ ಈ ಟೈಪ್ ಶಾಲೆನ ಕಲ್ತವ್ರು ಏನದಾರಲ್ಲ ಕರೆ ಲೈಫ್ ನೋಡ್ರಿ. ನಾವು ಕಲ್ತಿದ್ದು ಶಾಲೆ ನಾವು ಕಲ್ತಿದ್ದು ಸ್ಕೂಲ್ಸ್ ಏನಿದಾವಲ್ಲ ಅವು ಚೆನ್ನಾಗಿದ್ವು. ಯಾಕಂದ್ರೆ ನಮ್ಮ ಟೈಮೇ ಮಸ್ತಿತ್ತು ಅವಾಗಿನ ಟೈಮ್ನಾಗ. ಈಗೆಲ್ಲ ಏನಾಗ್ಬಿಟ್ಟಂದ್ರೆ ಕಂಪ್ಲೀಟ್ಲಿ ಹೇಳಿದಲ್ಲಿ ಹುಡುಗರಿಗೆ ಆಟಾಡಕ್ಕೆ ಒಂದು ಗ್ರೌಂಡ್ ಸಿಗುದಿಲ್ಲ. ನಾವು ಆ ಟೈಮಲ್ಲಿ ಆಕ್ಟಿವಿಟಿ ಇದ್ದಿಲ್ಲ. ಯಾವಾಗ ನೋಡಿದ್ರು ಮೊಬೈಲ್ನಾಗ ಬಿದ್ದಿರ್ತಾರೆ. ಲೈಫನ್ನು ಯಾವಾಗ ಎಕ್ಸ್ಪ್ಲೋರ್ ಮಾಡ್ತಾರೆ ಹಿಂಗೆ ಸೀರಿಯಸ್ಲಿ. ಲೈಫ್ ಬಿಟ್ಟು ಬಾಕಿ ಎಲ್ಲ ಐತೆ ನೋಡ್ರಿ ಈಗಿಂದ ಲೈಫ್ನಾಗ. ಅಂದ್ರೆ ಈಗಿನ ಜೀವನದಾಗ ಹೇಳ್ಬೇಕಂತಂದ್ರೆ ಲೈಫ್ ಅನ್ನೋದು ಬಿಟ್ಟರೆ ಬಾಕಿ ಎಲ್ಲಾನು ಐತಿ. ಖರೆ ಏನೈತೆ ಅಂತಂದ್ರೆ ಯಾರು ಹೇಳ್ಕೊಡೋರು. ಅಟ್ಲೀಸ್ಟ್ ನಮ್ಮ ಟೈಮಲ್ಲಿ ಜನ್ರೇಷನ್ನವ್ರ ಅದು ಗೊತ್ತಿದ್ರು ಒಬ್ರ ಹೇಳ್ತಾರ ಅಂತ ಅಂದ್ಕೊಂಡ್ರೆ ಅವ್ರೂ ಹೇಳ್ಕೊಡೋದಿಲ್ಲ. ಓಡ್ರಿ 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 ಅಂತಾರಲ್ಲ. ಒಟ್ನಾಗ ಏನಂತ ಅಂದಿದೆ ಪ್ರಾಥಮಿಕ ಶಾಲಾ ಗೌರ್ಮೆಂಟ್ ನೋಡ್ರಿ ಎಷ್ಟು ಚಂದ ಗ್ರೌಂಡ್ ಇರ್ಬೋದಿಲ್ಲ. ಭಾಳ ಅಂದ್ರೆ ಒಂದು 2 ಕ್ಲಾಸ್ ಮಟ್ಟ ಇರ್ತೈತಿ. ಮಸ್ತ್ ಐತಿ. ಮಳಿನಾಗ ಇರೋದು ಫುಲ್ ವೇಸ್ಟ್ ಇರ್ತೈತಿ. ಅಂತ ಬ್ಯೂಟಿಫುಲ್ ಅನ್ಸ್ಬಾರ್ದು ಹುಡುಗರಿಗೆ. ಒಂದು 3 to 4 months ಸೀರಿಯಸ್ಲಿ ಎಂಜಾಯ್ ಮಾಡ್ತಾರೆ. ನಾವು ಅದನ್ನು ಎಂಜಾಯ್ ಮಾಡ್ಬೇಕಂತಂದ್ರೆ ಕಂಪಲ್ಸರಿ ಒಂದು ಅಟ್ಲೀಸ್ಟ್ 200 kilometers ಕ್ರಾಸ್ ಮಾಡಿ ಬರ್ಬೇಕಾಕೈತಿ. ಈ ಟೈಪ್ ಎನ್ವೈರ್ಮೆಂಟ್ ನಾವು ನೋಡ್ಬೇಕು. ಬಟ್ ಇಲ್ಲಿದ್ದವ್ರದ್ದು ಹೇಳ್ರಿ ಒಪ್ಕೊಂತೀನಿ, ಡೈಲಿ ಬೇಸಿಸ್ ಮ್ಯಾಗ ಇಲ್ಲಿರೋರ್ಗೆ ಏನು ಅನಿಸ್ತೈತಿ ಭಾಳ ಡಿಫಿಕಲ್ಟ್ ಇರ್ತೈತಿ ಲೈಫ್. ಬಟ್ ಅದು ಡೈಲಿ ಬೇಸಿಸ್ ಅನ್ನೋಕೆ ಏನು ಥ್ರೂ ಔಟ್ ದ ಇಯರ್ ಅಂತ 4 months ಇರ್ತೈತಿ. 4 months ಆಗಿಂದ ಮತ್ತು ಆಮೇಲೆ ವಿಂಟರ್ಸ್ ಬರ್ತಾವ. ವಿಂಟರ್ಸ್ನ ಎಂಜಾಯ್ ಮಾಡ್ತಾರೆ. ಹೇಳ್ರಿ ಪ್ಯೂರ್ಲಿ ಇಲ್ಲೆಲ್ಲ ನೀವು ಫುಲ್ ಗುಡ್ಡಾಗ ಆಡುತ್ತೆ. ಗುಡ್ಡಾಗ ಆಡೋದಕ್ಕೆ ಫುಲ್ ಹೇಳ್ರಿ. ಇಲ್ಲೇ ಮುಂದೆ ನೀರು ಹಣ್ಣು ಗಿಡ, ಕವಳಿ ಹಣ್ಣು, ನೀರು ಹಣ್ಣು ಎಲ್ಲ ಟೈಪ್ ಹಣ್ಣು ಸಿಗ್ತವೆ. ಅವು ಸೆಕೆಂಡ್ ಸ್ವಲ್ಪ ಭಾಳ ಐತಿ. ವ್ಯವಸ್ಥೆ ಮಾಡ್ಕೊತೀವಿ. ನೆಕ್ಸ್ಟ್ ಡೆಸ್ಟಿನೇಷನ್